ಯುಗಾದಿ ಹಬ್ಬದ ಸವಿಯ ಬೆನ್ನಲ್ಲೇ ಇಂದು ರಾಜ್ಯಾದ್ಯಂತ ಹೊಸ ತೊಡಕು ಸಂಭ್ರಮ ಮನೆ ಮಾಡಿದೆ. ನಿನ್ನೆ ಬೇವು ಬೆಲ್ಲ ಸವಿದ ಜನ ಇಂದು ಮುಂಜಾನೆಯಿಂದಲೇ ಮಾಂಸದ ಅಂಗಡಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ನಿನ್ನೆ ಬೇಳೆ ಇಂದು ಮೂಳೆ ಅನ್ನೋ ಮಾತಿನಂತೆ ಮಟನ್ ಚಿಕನ್ ಖರೀದಿ ಜೋರಾಗಿದೆ. ಒಂದೆಡೆ ಗ್ಯಾಸ್ ಅಭಾವದ ನಡುವೆ ಹೋಟೆಲ್ಗಳು ಬಂದ್ ಆಗಿರೋದು ಮಾಂಸದ ಅಂಗಡಿಗಳಲ್ಲಿ ರಶ್ ಹೆಚ್ಚಾಗಲು ಕಾರಣವಾಗಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಚಿಕನ್ ಮಟನ್ ಮಾಂಸದ ಅಂಗಡಿಗಳ ಮುಂದೆ ಜನರ ಕ್ಯೂ. ಸಿಲಿಕಾನ್ ಸಿಟಿ ಮಾಂಸ ವ್ಯಾಪಾರಿಗಳಿಗೆ ಭರ್ಜರಿ ವ್ಯಾಪಾರ. ಇನ್ನು ಹೊಸ ತೊಡಕು ದಿನ ಮಾಂಸಾಹಾರ ಸೇವಿಸುವುದು ವಾಡಿಕೆ. ಹಬ್ಬದ ದಿನ ಸಿಹಿ ತಿಂದು ಇಂದು ನಾನ್ ವೆಜ್ ಸವಿಯೋ ಮಜಾನೇ ಬೇರೆ ಅಂತ ಜನ ಮುಗಿಬಿದ್ದಿದ್ದಾರೆ. ನಗರದಲ್ಲಿನ ಮಟನ್ ಮತ್ತು ಚಿಕನ್ ಅಂಗಡಿಗಳ ಮುಂದೆ ಬೆಳಗ್ಗೆಯಿಂದಲೇ ಜನರ ದಟ್ಟಣೆ ಹೆಚ್ಚಾಗಿತ್ತು. ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಅಂಗಡಿ ಸೇರಿದಂತೆ ಪ್ರಮುಖ ಮಟನ್ ಅಂಗಡಿಗಳ ಮುಂದೆ ಜನರ ಕ್ಯೂ ನಿಂತಿದ್ರು. ಬೆಳಗ್ಗೆ 5 ಗಂಟೆಯಿಂದಲೇ ವ್ಯಾಪಾರ ಭರ್ಜರಿಯಾಗಿ ಶುರುವಾಗಿದ್ದು, ಪ್ರತಿ ಕೆಜಿ ಮಟನ್ಗೆ 900 ರೂಪಾಯಿ ಮತ್ತು ಚಿಕನ್ಗೆ 300 ರೂಪಾಯಿ ದರ ಇತ್ತು. ಹೊಸ ತೊಡಕು ನಿಮಿತ್ತ ಬೇಡಿಕೆ ಹೆಚ್ಚಿರುವುದರಿಂದ ವ್ಯಾಪಾರಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಕುರಿ, ಮೇಕೆ ಹಾಗೂ ಕೋಳಿಗಳನ್ನು ಮೊದಲೇ ಸ್ಟಾಕ್ ಮಾಡಿಕೊಂಡಿದ್ರು. ಚೆನ್ನಾಗಿದೆ. ಶುಕ್ರವಾರ ಏನೋ ಸ್ವಲ್ಪ ಡೌಟ್ ಇತ್ತು, ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ. 1 ಕೆಜಿಗೆ ಎಷ್ಟು ರೂಪಾಯಿ ಖರ್ಚು ಚಾರ್ಜ್ ಮಾಡ್ತಾ ಇದ್ದೀರಿ ಮತ್ತು ಈಗಾಗಲೇ ಎಷ್ಟು ಕೆಜಿಯನ್ನು ಮಾರಾಟ ಆಗಿದೆ ಸರ್? ಈಗ ಮಾರಾಟ ಆಗಿರೋದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ಈಗ ನಾವು ಹಳೆ ದರ ಏನಿತ್ತು ರೇಟು, ಅದೇ ರೇಟು, ಏನು ಹೆಚ್ಚಿಗೆ ಮಾಡಿಲ್ಲ. ಈ ಬಾರಿ ಮಾತ್ರ ಮೊದಲನೇದಾಗಿ ನಾವು ಇದು ಯುಗಾದಿ ಹಬ್ಬಕ್ಕೆ ಏನು ಹೆಚ್ಚಿಗೆ ಮಾಡಿಲ್ಲ. ಸರ್ ಸದ್ಯ ಎಷ್ಟು ಸ್ಟಾಕ್ ಮಾಡ್ಕೊಂಡಿದ್ದೀರಾ ನೀವು? ಸ್ಟಾಕ್ ಇರುತ್ತೆ ನಮ್ಮಲ್ಲಿ, ಕುರಿಗಳು ಬರ್ತಾ ಇರ್ತದೆ, ಸೇಲ್ ಆಗ್ತಾ ರೆಡಿ ಮಾಡಿ ಕೊಡ್ತಾ ಇರ್ತೀವಿ. ಇನ್ನು ಈ ಬಾರಿ ನಾನ್ ವೆಜ್ ಹೋಟೆಲ್ಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಕೆಲವು ಹೋಟೆಲ್ಗಳು ಮೆನು ಕಡಿತಗೊಳಿಸಿದರೆ, ಇನ್ನು ಕೆಲವು ಹೋಟೆಲ್ಗಳು ದರ ಏರಿಕೆ ಮಾಡಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿವೆ. ಈ ಗ್ಯಾಸ್ ಸಮಸ್ಯೆಯಿಂದಾಗಿ ಹೋಟೆಲ್ ಬಿಟ್ಟು ಜನರು ಮಾಂಸದ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಲ್ಲುವಂತಾಗಿದೆ. ಒಟ್ನಲ್ಲಿ ಯುಗಾದಿಯ ಸಿಹಿ ಬಳಿಕ ಹೊಸ ತೊಡಕು ದಿನದ ಖಾರದ ಸವಿಗೆ ಜನ ಮಾರು ಹೋಗಿದ್ದಾರೆ. ಬೆಲೆಯಲ್ಲಿ ಸ್ವಲ್ಪ ಏರಿಳಿತ ಕಂಡರೂ ಹಬ್ಬದ ಸಂಭ್ರಮಕ್ಕೇನೂ ಕಡಿಮೆಯಾಗಿಲ್ಲ. ಗ್ಯಾಸ್ ಸಮಸ್ಯೆ ಮತ್ತು ಹೋಟೆಲ್ ದರ ಏರಿಕೆ ನಡುವೆಯೂ ಜನರು ತಮ್ಮ ನೆಚ್ಚಿನ ಮಾಂಸಾಹಾರದೊಂದಿಗೆ ಹೊಸ ವರ್ಷವನ್ನ ಸಡಗರದಿಂದ ಬರಮಾಡಿಕೊಂಡಿದ್ದಾರೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.